ಭಾರತದಲ್ಲಿ ಹೆಣ್ಮಕ್ಳಿಗೆ ಒಂದು ಪಾಠವನ್ನ ಹೇಳ್ಕೊಟ್ಟಿರ್ತಾರೆ. ಬೇಕಿದ್ರೆ ಅವಳು ಓದಿರ್ಲಿ, ಓದದೇ ಇರಲಿ, ಹಳ್ಳಿಯವಳಾಗಿರ್ಲಿ, ಸಿಟಿಯವಳಾಗಿರ್ಲಿ, ನೀನು ಮದುವೆ ಆದಮೇಲೆ ಗಂಡನ ಮನೆಯಲ್ಲಿ ಅನುಸರಿಸ್ಕೊಂಡು ಹೋಗಬೇಕು, ತಗ್ಗಿ ಬಗ್ಗಿ ನಡಿಬೇಕು, ಅತ್ತೆ ಮಾವ ಹೇಳಿದ್ದನ್ನು ಕೇಳಬೇಕು, ಅವ್ರು ಹೇಳಿದಂಥ ಮಾತುಗಳಿಗೆ ಎದುರುತ್ತರ ಕೊಡಬಾರ್ದು ಅಂತ. ಆದರೆ ಈಗ ಕಾಲ ಬದಲಾಗಿದೆ, ಹೆಣ್ಮಕ್ಳೆಲ್ಲ ಚೇಂಜ್ ಆಗಿದ್ದಾರೆ. ಅವ್ರಿಗೆ ಬೇಕಾದಂಥ ಉತ್ತರಗಳನ್ನು ಕೊಟ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಬದುಕ್ತಾರೆ. ಈಗ ಅದರ ಅವಶ್ಯಕತೆ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಆದರೆ ನಮ್ಮ ದೇಶದಲ್ಲಿ ನಡೆಯುವಂತಹ ಎಷ್ಟು ಘಟನೆಗಳನ್ನು ನೋಡಿದಾಗ, ಕೌಟುಂಬಿಕ ದೌರ್ಜನ್ಯಗಳನ್ನು ನೋಡಿದಾಗ, ಹೆಣ್ಣಿರಲಿ ಗಂಡಿರಲಿ ಸಮಾಜಕ್ಕೆ ಹೆದರಿ, ಮರ್ಯಾದೆಗೆ ಹೆದರಿ ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹಾಗೆ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋದು, ಇಂಥದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಈಗಿನ ಕಾಲದಲ್ಲೂ ಕೂಡ ಇಂತಹ ಘಟನೆಗಳು ನಡೀತಾವ ಅಂತ ಅಂಗಿಸೋ ಥರದ ಘಟನೆಗಳನ್ನು ನೋಡಿದಾಗ ನಮ್ಮ ಮಕ್ಕಳು ಹೆಣ್ಣಿರಲಿ ಗಂಡಿರಲಿ, ಅಥವಾ ನಾವು ಹೆಣ್ಣಾಗಿರಲಿ ಗಂಡಾಗಿರಲಿ, ಸಹನೆ ಅನ್ನೋದು ಒಂದು ಲಿಮಿಟೇಷನ್ ತನಕ ಮಾತ್ರ ಇರಬೇಕು. ಯಾವಾಗ ಅದು ನಮ್ಮ ಆತ್ಮಾಭಿಮಾನದ ಪ್ರಶ್ನೆಯಾಗಿರುತ್ತೆ, ಯಾವಾಗ ನಮ್ಮ ಒಂದು ಫ್ರೀಡಮ್ನ ಪ್ರಶ್ನೆಯಾಗಿರುತ್ತೆ, ಯಾವಾಗ ಅದು ನಮ್ಮ ಖುಷಿಯ ಪ್ರಶ್ನೆಯಾಗಿರುತ್ತೆ, ಯಾವಾಗ ನಮ್ಮ ಆರೋಗ್ಯದ ಪ್ರಶ್ನೆಯಾಗಿರುತ್ತೆ, ನಮ್ಮ ಜೀವನದ ಪ್ರಶ್ನೆಯಾಗಿರುತ್ತೆ, ಆಗ ನಾವು ಎಂಥದ್ದೇ ಸಿಚುವೇಶನ್ ಇದ್ರೂ ಕೂಡ ನಮ್ಮ ಸ್ಟ್ಯಾಂಡನ್ನು ನಾವು ತಗೊಳ್ಳೇಬೇಕಾಗುತ್ತೆ. ನಾವು ನಮ್ಮನ್ನು ಸಮರ್ಥನೆ ಮಾಡಿಕೊಳ್ಳೇಬೇಕಾಗತ್ತೆ. ಬೇಕಾದರೆ ತಂದೆ ತಾಯಿಗಳು ನಮ್ಮನ್ನು ಅಕ್ಸೆಪ್ಟ್ ಮಾಡದೇ ಹೋಗ್ಬೋದು, ಅಥವಾ ಸಮಾಜ ನಮ್ಮನ್ನು ಅಕ್ಸೆಪ್ಟ್ ಮಾಡದೇ ಹೋಗ್ಬೋದು. ಆದರೆ ನಾನು ಸರಿಯಾಗಿದ್ದೀನಿ ಅಂತ ಹೇಳುವಾಗ, ಎದುರುಗಡೆ ಇರುವಂತಹ ವ್ಯಕ್ತಿಗಳು ನನಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಪ್ರತಿಭಟಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, ಒಳ್ಳೆತನ ಯಾವುದಕ್ಕೆ? ತನ್ನ ಜೀವನ ಸಂಗಾತಿಯನ್ನು ಸಪೋರ್ಟ್ ಮಾಡೋದಕ್ಕೆ, ಅಥವಾ ಅವನು ಕಷ್ಟದಲ್ಲಿದ್ದಾಗ ಅವನಿಗೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದಕ್ಕೆ, ಅವನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗೋದಕ್ಕೆ, ಅವನಿಗೆ ಬೇಕಾದಂತಹ ಎಲ್ಲವನ್ನ ರೆಡಿ ಮಾಡಿ ಕೊಡುವಂಥದ್ರಿಂದ ಹಿಡಿದು ಅವನ ಚಿಕ್ಕ ಪುಟ್ಟ ವಿಚಾರಗಳ ಕಡೆ ಕೂಡ ಗಮನ ಕೊಡೋದು, ಅವನ ಖುಷಿಯ ಕಡೆ ಗಮನ ಕೊಡೋದು, ಇದೆಲ್ಲದರ ನಡುವೆ ತನ್ನ ದುಃಖವನ್ನು ಮರೆಮಾಚಬೇಕು, ಅಥವಾ ತನ್ನೆಲ್ಲ ನೋವುಗಳನ್ನು ಸೈಡಿಗಿಡಬೇಕು, ಅಥವಾ ತನಗೆ ಒಂದು ಸ್ವಲ್ಪವೂ ಪ್ರಾಮುಖ್ಯತೆ ಕೊಡದಂತಹ ಜೀವನ ಸಂಗಾತಿ ಅಥವಾ ಅವರ ಮನೆಯವರನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥದ್ದು ಮೂರ್ಖತನದ ಪರಮಾವಧಿಯಾಗಿರುತ್ತೆ. ಅದು ಹೆಣ್ಣಿರಲಿ ಗಂಡಿರಲಿ, ಶೋಷಣೆಗೊಳಗಾಗುವ ಸಮಯದಲ್ಲಿ ಧ್ವನಿ ಎತ್ತಲೇಬೇಕು. ಹಾಗೆ ನಿಮ್ಮ ಅಕ್ಕಪಕ್ಕ ಇಂತಹ ಶೋಷಣೆಗಳಾಗ್ತಿದ್ರೆ ಅಂಥವರ ಜೊತೆಯಾಗಿ ಅವರು ಎತ್ತುವ ಧ್ವನಿಗೆ ಸಹಕಾರ ನೀಡಿ, ಅಥವಾ ಅವರನ್ನು ಯಾವ ರೀತಿ ಅದರಿಂದ ಹೊರಗಡೆ ತರ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿ. ಇದರಿಂದ ಅದೆಷ್ಟೋ ಜೀವಗಳನ್ನು ಉಳಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ ಅಲ್ವಾ? ಎಷ್ಟೇ ಓದಿದ್ರೂ, ಎಲ್ಲ ಗೊತ್ತಿದ್ರೂ ಇಂತಹ ತಪ್ಪುಗಳು ಪದೇ ಪದೇ ನಡೆದಾಗ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಹೇಗೆ ಬದುಕಬೇಕು, ನಾವು ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಒಮ್ಮೊಮ್ಮೆ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಕಲಿಸದೇ ಇರುವಂತಹ ಶಿಕ್ಷಣವನ್ನು ನೋಡಿದಾಗ ಇದು ಮನೆಯಿಂದಲೇ ಶುರುವಾಗಬೇಕು ಅಂತ ಅನಿಸುತ್ತೆ. ಹೌದು, ನಿಮ್ಮ ಮನೆಗಳಿಂದ ನಮ್ಮನ್ನು ನಾವು ಹೇಗೆ ಡಿಫೆಂಡ್ ಮಾಡೋದು, ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳೋದು, ಅದು ಪರ್ಸ್ನಲ್ ಲೈಫ್ ಆಗಿರಲಿ ಅಥವಾ ಕಾರ್ಪೊರೇಟ್ ಲೈಫ್ ಆಗಿರಲಿ. ಇವತ್ತು ಕಾರ್ಪೊರೇಟ್ ಲೈಫಲ್ಲೂ ಕೂಡ ಎಷ್ಟೋ ಜನ ಈ ಕಾರ್ಪೊರೇಟ್ ಪೊಲಿಟಿಕ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಕೆಲವರು ಜಾಬನ್ನು ಪದೇ ಪದೇ ಚೇಂಜ್ ಮಾಡ್ತಾರೆ, ಇನ್ನು ಕೆಲವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಅವರಿಗೆ ಅದರಿಂದ ಹೊರಗಡೆ ಬರುವಂಥ ದಾರಿಗಳೇ ಗೊತ್ತಿರೋದಿಲ್ಲ. ಯಾಕಂದರೆ ಅವರನ್ನು ಹೇಗೆ ಬೆಳೆಸಿರ್ತಾರೆ ಅಂತಂದರೆ, ನೀನು ಎದುರುತ್ತರ ಕೊಡಬಾರ್ದು, ನೀನು ಬಾಸ್ಗೆ ಅಥವಾ ಯಾರಿಗಾದರೂ ತಪ್ಪುಗಳು ನಡೆದಾಗ ಅದಕ್ಕೆ ಧ್ವನಿ ಎತ್ತಿ ಮಾತಾಡಬಾರ್ದು, ಇದರಿಂದ ನಿನ್ನ ಕೆಲಸ ಹೋಗ್ಬೋದು, ಅಥವಾ ಮರ್ಯಾದೆ ಹೋಗ್ಬೋದು, ಅಥವಾ 4 ಜನ ನಿನ್ನ ಬಗ್ಗೆ ಏನು ಮಾತಾಡ್ಬೋದು, ಇಂತಹ ವಿಚಾರಗಳ ಬಗ್ಗೆ ಹೇಳಿರ್ತಾರೆ ವಿನಃ ಯಾವತ್ತೂ ಕೂಡ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಯಾರೂ ಕೂಡ ಹೇಳೋದಿಲ್ಲ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂದ ತಕ್ಷಣ ದೊಡ್ಡ ಮಟ್ಟಿನ ಹೋರಾಟವನ್ನೇ ಮಾಡಬೇಕು ಅಂತೇನಿಲ್ಲ. ಅದನ್ನು ನಾವು ಚಿಕ್ಕದಾಗಿ ನಮಗೆ ಸಾಧ್ಯವಾದ ರೀತಿಯಲ್ಲಿ, ನಯವಾದ ರೀತಿಯಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡೋದು, ನೋ ಹೇಳೋದು, ನನ್ನಿಂದ ಇದು ಸಾಧ್ಯ ಆಗೋದಿಲ್ಲ, ನನಗಿದು ಕಷ್ಟ ಆಗ್ತಾ ಇದೆ ಅನ್ನೋದನ್ನು ಮುಖದ ಮೇಲೆ ಹೇಳುವಂಥ ಅಭ್ಯಾಸವನ್ನು, ನಯವಾಗಿಯಾದರೂ ಹೇಳುವಂಥ ಅಭ್ಯಾಸವನ್ನು ಖಂಡಿತವಾಗಿಯೂ ಬೆಳೆಸ್ಕೋಬೇಕು. ಇದನ್ನೇ ಪ್ರತಿ ಹೆಣ್ಣು ಅಥವಾ ಗಂಡಿಗೆ ನಮ್ಮ ಮನೆಗಳಿಂದ ನಾವು ಕಲಿಸಬೇಕಾಗಿರುವಂತಹ ಬಹಳ ಪ್ರಮುಖವಾದಂತಹ ಪಾಠ. ಏನಂತೀರಾ?